ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಏನು ನಾವು ಇಷ್ಟಪಡೋದಿಲ್ಲ, ಇದು ನಮಗೆ ಆಗೋದಿಲ್ಲ, ನಾವು ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಖಡಾಖಂಡಿತವಾಗಿ ಇದನ್ನು ಹರಿತಾ ಇದ್ದೇವೆ. ನಾವು ಇದನ್ನು ಒಪ್ಪೋದಿಲ್ಲ ಅಂತೇಳಿ ಹರಿತಾ ಇದ್ದೇವೆ. ಜೈ ಭೀಮ್. ಜೈ ಭೀಮ್. ಇವತ್ತು ಈ ಒಂದು ಪ್ರತಿಭಟನೆ ಮಾಡುವಂಥ ಉದ್ದೇಶ ತಮಗೆಲ್ಲ ಗೊತ್ತಿದೆ. ದೇಶದಲ್ಲಿ ಇವತ್ತು ಸತತವಾಗಿ ಕೇಂದ್ರದಲ್ಲಿ ಏನು ಇದು ಕೋಮುವಾದಿ BJP ಸರ್ಕಾರ 2014ರಿಂದ ಆಡಳಿತಕ್ಕೆ ಚುಕ್ಕಾಣಿ ಹಿಡೀತು. ಯಾಕಂದರೆ ಜನಗಳಿಗೆ ಇವ್ರ ಹತ್ರ ಹೇಳೋದಕ್ಕೆ ಯಾವುದೇ ಇವ್ರ ಹತ್ರ ಮುಖವಾಡ ಇಲ್ಲ. ಯಾಕಂದರೆ ಇವ್ರು ಬಂದಿರೋದೇ ಇವ್ರ ಬಂಡವಾಳನೇ ಸುಳ್ಳು. ಪ್ರತಿಯೊಬ್ಬ ತಲೆಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ, ವರ್ಷದಲ್ಲಿ 2 ಕೋಟಿ ಉದ್ಯೋಗವನ್ನು ನಾವು ಕೊಡ್ತೀವಿ ಅಂತ ಜನಗಳಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವರು ಆಡಳಿತಕ್ಕೆ ಬಂದಂಥ ಕೇಂದ್ರ BJP ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ನಿಜವಾಗ್ಲೂ ಅವ್ರಿಗೇನಾದರೂ ಒಂಚೂರು ಜನಗಳಿಗೆ ಈ ರೀತಿ ನಾವು ಸುಳ್ಳು ಆಶ್ವಾಸನೆ ಕೊಟ್ಟು ಆಡಳಿತ ಮಾಡೋದಕ್ಕೆ ನಮಗೇನಾದರೂ ಒಂಚೂರು ಆದರೂ ನೈತಿಕತೆ ಇದೆಯಾ ಅಂತ ಅವ್ರಿಗೇನೂ ಇಲ್ಲ. ಎಲ್ಲ ಬಿಟ್ಟವರು ಅದೇನೋ ಹೇಳ್ತಾರಲ್ಲೇ, ಹಿರಿಯವರು ಹೇಳ್ತಾರೆ, 3 ಬಿಟ್ಟವರು ಊರಿಗೆ ದೊಡ್ಡವರು. ಆ ರೀತಿ ಇಂಥ ಒಂದು ಕೇಂದ್ರ ಸರ್ಕಾರ ಸತತವಾಗಿ ಮುಸಲ್ಮಾನರ ಮೇಲೆ ಅದರಲ್ಲೂ ಕೂಡ ವಿಶೇಷವಾಗಿ ಮುಸಲ್ಮಾನರ ಮೇಲೆ ದಿನನಿತ್ಯ ಯಾವುದೇ ಒಂದು ಕಾನೂನುಗಳು ತಗೊಂಬಂದಿದ್ದೆ ಅವ್ರಿಗೆ ಯಾವ ರೀತಿ ನಾವು ಏನಾದರೂ ಮಾಡಿ ಅವ್ರಿಗೇನಾದರೂ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಈ ರೀತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರಲ್ಲೂ ಕೂಡ ತಾವೆಲ್ಲ ಹಿಂದೆ ಎಲ್ಲ ಕಳ್ದಿದ್ದೀರಾ. ಏನು ತ್ರಿವೇಣಿ ತಲಾಖು ಇಂಥವೇ ದಿನನಿತ್ಯ ಇಂಥ ಒಂದು ಕರಾಳ ಕಾನೂನುಗಳು ತಗೊಂಬಂದಿದೆ. ನಮ್ಮ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸ ಇವತ್ತು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ಅಂಗವಾಗಿ ಮತ್ತೆ ಈ ವಕ್ಫ್ ಆಸ್ತಿ ಯಾರಿಂದ ಯಾವುದೇ ಸರ್ಕಾರದಿಂದಾನೇ ಆಗಲಿ, ಯಾರ ಅಪ್ಪಂದನೇ ಆಗಲಿ, ಯಾರೇ ಕೊಟ್ಟಿರೋಂಥ ಸೊತ್ತಲ್ಲ. ಇದು ನಮ್ಮ ಹಿರಿಯವರು ಈ ನಮ್ಮ ಬರತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಬಾಳೋದಕ್ಕೆ ಅವರು ದಾನ ಕೊಟ್ಟಿರೋಂಥ ಜಾಗ. ಇದು ವಕ್ಫ್ ಅಂದರೆ ಈ ದೇವರಾಸ್ತಿ. ಯಾವುದೇ ಸರ್ಕಾರದಿಂದ, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾರೇ ಕೊಟ್ಟಿರೋಂಥ ಆಸ್ತಿ ಅಲ್ಲ. ಇಂಥ ಆಸ್ತಿಗೆ ಕಬಳಿಕೆ ಇವ್ರು ತಗೊಂಬಂದಿದೆ, ತಿದ್ದುಪಡಿ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬರೀ ಈ ಸಿರಾ ತಾಲೂಕಲ್ಲ, ಸಿರಾ ತಾಲೂಕಲ್ಲಿ ನಾವು ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಈ ದೇಶಕ್ಕೋಸ್ಕರವಾಗಿ ನಾವು ಕೂಡ, ನಮ್ಮ ಹಿರಿಯರು ಕೂಡ ಬಲಿದಾನವನ್ನು ಕೊಟ್ಟು ಈ ದೇಶದಿಂದ ಬ್ರಿಟಿಷರಿಗೆ ನಾವು ಓಡಿಸಿದ್ದೀವಿ. ಅದೇ ರೀತಿ ಈ ಕೋಮುವಾದಿ BJP ಸರ್ಕಾರಕ್ಕೆ ನಾವು ಇವತ್ತು ಈ ಸಿರಾನಗರದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಬ್ರಿಟಿಷರಿಗೆ ಓಡಿಸ್ಬೇಕಾದ್ರೆ ನೇಣ್ಗೊಂಬಕ್ಕೂ ಶರಣಾದೋ, ಅದೇ ರೀತಿ ಗುಂಡಿಗೂ ಕೂಡ ನಾವು ಎದೆ ಕೊಟ್ಟು, ಇದೇ ರೀತಿ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ, ನಮ್ಮ ಮಕ್ಕಳ ಅವ್ರ ಬಾಳಿಗೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಾವು ಈ ದೇಶದಲ್ಲಿ ಕನಿಷ್ಠ 25ರಿಂದ 30 ಕೋಟಿ ಮುಸಲ್ಮಾನರು ಇದ್ದೀವಿ. ನಾವು ಪ್ರತಿಯೊಬ್ಬರು ಮನೆಯಿಂದ ಒಬ್ಬೊಬ್ಬ ಅಂದ್ರೂ ಕೂಡ ರಸ್ತೆ ತಡೆ ಮಾಡ್ತೀವಿ. ಏನೇ ಉಗ್ರ ಹೋರಾಟ ಆಗಲಿ, ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಮಗೆ ಬದುಕೋದಕ್ಕೆ ನಮಗೆ ತೊಂದರೆ ಕೊಡ್ತಾ ಇದ್ರೆ ಅವಾಗ ನಾವು ಪ್ರಾಣ ಚಿಂತೆ ಮಾಡಲ್ಲ. ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಬರತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯ ಈ ದೇಶದಲ್ಲಿ ಶಾಂತಿಯಿಂದ ಬಾಳೋದಕ್ಕೆ ನಮಗೆ ಕೊಡ್ತಾ ಇಲ್ಲ. ಅದರ ಉದ್ದೇಶವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ವಕ್ಫ್ ಆಸ್ತಿ ಅದು ನಮ್ಮ ಮಸೀದಿ ಆಗಿರ್ಬೋದು, ಅದು ನಮ್ಮ ದರ್ಗಾ ಆಗಿರ್ಬೋದು, ಅದು ನಮ್ಮ ಮದ್ರಸಾ ಆಗಿರ್ಬೋದು, ಅದು ನಮ್ಮ ಮಶಾಣ ಆಗಿರ್ಬೋದು, ಇದಕ್ಕೆ ಬಂದಿದೆ. ಅದಕ್ಕೊಂದು ಟ್ರಿಬ್ಯುನಲ್ ಅಂತ ಕಾನೂನಿದೆ, ಅದಕ್ಕೆ ಬೇರೆ ಒಂದು ನ್ಯಾಯಾಲಯ ಇದೆ. ಆದರೆ ಇವರು ಬಂದಿದ್ದೆ ಅದರಲ್ಲಿ ಮಧ್ಯ ಬೇರೆಯವ್ರಿಗೆ ತೋರಿಸೋದಕ್ಕೆ. ನಮ್ಮ ಯಾವುದೇ ಒಂದು ದೇವಸ್ಥಾನ ಒಂದು ಕಮಿಟಿ ಇರ್ತೈತೆ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾರಿರ್ತಾರೆ ಅಂಥವ್ರಿಗೆ ಕಮಿಟಿಲಿ ಜಾಗ ಕೊಡ್ತಾರೆ. ಆದರೆ ಈ ಕೇಂದ್ರ ಸರ್ಕಾರ, ಈ ನಾಚಿಕೆಟ್ಟ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದರಲ್ಲಿ ಬೇರೆ ಕೋಮಿನ ಅವ್ರಿಗೆ ಬಂದಿದೆ. ನಾಳೆ ಆಗ್ಬೋದು ಈ ಕೋಮುವಾದಿಗಳಿಗೆ ಯಾರಿಗಾದ್ರೂ ಸೇರಿಸಿ ಕಬಳಿಕೆ ಮಾಡುವಂತ ಒಂದು ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಆದ್ರಿಂದ
ನಮ್ಮ ಉದ್ದೇಶ ಯಾವುದೇ ಕಾರಣದಿಂದ ಏನ್ ನೀವು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ತಿದ್ದುಪಡಿ ಮಾಡಕ್ ಕೊಟ್ಟಿದ್ದೀರಾ, ನೀವೇನಾದ್ರೂ ಅಕಸ್ಮಾತ್ ಮಾಡಿಬಿಟ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವತ್ತು ಈ ಸಿರಾ ನಗರದ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಾವು ರಸ್ತೆ ತಡೆ ಮಾಡೋದಕ್ಕೂ ಹಿಂಜಗ್ಗಲ್ಲ, ಗೋಲಿ ಏಟ್ಗೂ ನಾವು ಹಿಂಜಗ್ಗಲ್ಲ. ಯಾಕಂದ್ರೆ ನಾವು ಕೂಡ ಈ ದೇಶದ ಪ್ರಜೆ, ಈ ದೇಶಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಕೂಡ ಹಲವಾರು ಪ್ರಾಣವನ್ನು ಕೊಟ್ಟು ಅವರು ತ್ಯಾಗವನ್ನು ಕೊಟ್ಟಿದ್ದಾರೆ. ನಮ್ಮ ಹಿರಿಯರು ನಮಗೆ ದಾನ ಕೊಟ್ಟಿರೋಂಥ ಜಾಗ ಸ್ವಾಮಿ ಇದು. ನಮ್ಮ ಪೂರ್ವಕರು ನಮಗೆ ದಾನ ಕೊಟ್ಟಿರುವಂಥ ಜಾಗ. ಯಾವುದೇ ಕೇಂದ್ರ ಸರ್ಕಾರದಿಂದ, ಯಾವುದೇ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಜಾಗ ಅಲ್ಲ. ನಿಜವಾಗ್ಲೂ ಇವರಿಗೆ ಬೇರೆ ಇನ್ನೇನು ಇಲ್ಲ. ಜನಗಳ ಅಭಿವೃದ್ಧಿ ಬಗ್ಗೆ ಇವತ್ತು ಮಧ್ಯಮದ ವರ್ಗ ಯಾವ ರೀತಿ ಯಾವ ಪರಿಸ್ಥಿತಿ ಬಾಳ್ತಾ ಇದೆ, ಅವ್ರು ಬಾಳದೆ ಕಷ್ಟ ಆಗೈತೆ. ದೇಶದಲ್ಲಿ ನೋಡ್ತಾ ಇದ್ರೆ ನೀವು ಇವತ್ತು ಮಧ್ಯಮದ ವರ್ಗ ಯಾವ ರೀತಿ ನಿಜವಾಗ್ಲೂ ಕೆಲಸ ಕಾರ್ಯಗಳಿಲ್ಲ. ನಮ್ಮ ಯುವಕರಿಗೆ ಓದಿ ಅವರು ಡಿಗ್ರಿಗಳು ತಗೊಂಡು ಕೂಡ ಅವ್ರಿಗೆ ಉದ್ಯೋಗ ಇಲ್ಲ. ಅವ್ರ ಬಗ್ಗೆ ಇವ್ರಿಗೆ ಚಿಂತೆ ಇಲ್ಲ. ಇವ್ರಿಗೆ ಬರೀ ಚಿಂತೆ ಏನೈತೆ ಅಂದ್ರೆ ಮುಸಲ್ಮಾನರಿಗೆ ತೊಂದರೆ ಕೊಡೋದು, ಮಸೀದಿ ಮಂದಿರ ಬರೀ ಜಾತಿ ಭೇದ ಮಾಡಿ. ಯಾವುದೇ ಆಗ್ಲಿ ದೇಶದಲ್ಲಿ ಹಿರಿಯ ಒಬ್ಬ ಮುಖಂಡ ಅಂದ್ರೆ ಈ ದೇಶದಲ್ಲಿ ಬಾಳ ಅಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಆತ ಪ್ರಧಾನಿ. ಆದ್ರೆ ಈ ಪ್ರಧಾನಿ ಮನಸ್ಸಲ್ಲಿ ಈ ಪ್ರಧಾನಿ ಆ ರೀತಿ ಅಲ್ಲ, ಬರೀ ಒಂದೇ ಕೋಮಿಗೆ ಪ್ರಧಾನಿ ಆಗಿದ್ದಾರ. ಇವ್ರು ಹೇಳಿ ಅದು ನಾನು ಬರೇ ಒಂದೇ ಕೋಮಿಗೆ ಆಗಿದ್ದೀನಿ ಅಂತ ಹೇಳಿ. ಆದ್ರೆ ಸಂವಿಧಾನ ವಿರೋಧವಾಗಿ ಇವತ್ತು ಸಂವಿಧಾನಕ್ಕೆ ಹಿಡಿದು ನಾವು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ಪಡೆಯೋದಕ್ಕೆ ಯಾವರಿಂದಾನು ನಾವು ಅಪ್ಪಣೆ ತಗೊಳೋದು ಬೇಕಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಂವಿಧಾನ ಏನು ಹಕ್ಕು ಕೊಟ್ಟಿದೆ ಆ ಹಕ್ಕನ್ನು ನಾವು ನಮ್ಮ ಹಕ್ಕನ್ನು ಪಡೆಯೋದಿಕ್ಕೆ ಅದು ಯಾವುದೇ ರೀತಿ ಯಾವುದೇ ಸ್ವರೂಪ ಪಡ್ಕೊಂಡ್ರು ಸಿದ್ಧ. ಆದರೆ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಪಡಿತೀವಿ. ಯಾವುದೇ ಕಾರಣದಿಂದ ಈ ವಕ್ಫ್ ಮಸೂದೆ ತಿದ್ದುಪಡಿ ಮಾಡೋದಕ್ಕೆ ಕೊಡಲ್ಲ. ಆದ್ರೆ ಅದಕ್ಕೆ ಈ ಸೋತಿರತಕ್ಕಂತ, ಯಾಕಂದ್ರೆ ಜನಗಳು ಇವ್ರಿಗೆ ಬಹುಮತ ಕೊಳ್ಳಿಲ್ಲ. ಆದ್ರೆ ಅದರಲ್ಲಿ ಈ ನಾವು ಸೆಕ್ಯುಲರು ನಮ್ಮ ಮತವನ್ನು ಪಡೆದು ಸುಳ್ಳು ಹೇಳಿ ಆ ಬಿಹಾರ್ ನಿತೀಶ್ ಕುಮಾರ್ ಆಗಿರ್ಬೋದು, ಆಂಧ್ರದ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಮುಸಲ್ಮಾನರ ವೋಟ್ ಪಡೆದು ಇವತ್ತು ನಮಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಅವ್ರಿಗೆ ಸರಿಯಾದ ಪಾಠವನ್ನು ನಾವು ಕಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ. ಈ ಬಿಲ್ ವಾಪಸ್ ಪಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋದಕ್ಕೆ ಯಾವುದೇ ಎರಡು ಮಾತಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿ ನಾವು ಮಾಡ್ತೀವಿ, ಹೋರಾಟವನ್ನು ಜಾರಿ ಮಾಡುತ್ತೀವಿ ಅಂತ ಹೇಳುತ್ತಾ ನನಗೆ ಮಾತುಕ್ಕೆ ಅವಕಾಶಕ್ಕೆ ಹೊಂದಿಸುತ್ತಾ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ SDPI, ಜೈ ಭೀಮ್.